ಸರ್ಕಾರಗಳ ಉರುಳಿದ್ರೂ ಕೂಡ ಮೇಕೆದಾಟು ಯೋಜನೆ ಮಾತ್ರ ನೆನೆಗುದಿಗೆ ಬೀಳ್ತಾ ಇದೆ. ಈಗ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ತಗಾದೆಯನ್ನು ತೆಗೆದಿದ್ದಾರೆ. ಈ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದಿಂದ ಈಗ ಬಿಗ್ ಬೂಸ್ಟ್ ಈಗ ಸಿಕ್ತಂತೆ ಕಾಣಿಸ್ತಾ ಇದೆ. ಕರ್ನಾಟಕಕ್ಕೆ ಕಾನೂನು ಹಕ್ಕಿದೆ ಅಂತ ಜಲಶಕ್ತಿ ಸಚಿವರು ಈಗ ಕಲಾಪದಲ್ಲೇ ಸ್ಪಷ್ಟನೆಯನ್ನು ಕೊಟ್ಟರು. ತಮಿಳುನಾಡಿನ ಸಮ್ಮತಿ ಅಗತ್ಯ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೇಂದ್ರದ ನಿರ್ಧಾರಕ್ಕೆ ಈಗ ಸಿಎಂ ಜೋಸೆಫ್ ವಿಜಯ್ ಖ್ಯಾತಿ ತೆಗೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೋದಿಗೆ ಸುದೀರ್ಘ ಪತ್ರವನ್ನು ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಬರೆದಿದ್ದಾರೆ. ಜಲಶಕ್ತಿ ಸಚಿವರ ಉತ್ತರಕ್ಕೆ ವಿಜಯ್ ಈಗ ಅಸಮಾಧಾನಗಳನ್ನು ಈಗ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದರೆ ಜಲಶಕ್ತಿ ಸಚಿವರ ಒಂದು ಉತ್ತರ ಹೆಂಗಿತ್ತು ಅಂದರೆ, ಕರ್ನಾಟಕದಲ್ಲಿ ಈ ಮೇಕೆದಾಟು ಯೋಜನೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ನೆರೆಯ ರಾಜ್ಯ ತಮಿಳುನಾಡು, ಕೇರಳ, ಪುದುಚೇರಿ ಈ ರಾಜ್ಯದ ಒಂದು ಯಾವುದೇ ರೀತಿಯಾದಂತಹ ಒಂದು ಮನ್ನಣೆ ಬೇಕಾಗಿಲ್ಲ ಅಥವಾ ಅವರ ಬೆಂಬಲ ಬೇಕಾಗಿಲ್ಲ. ನಾವು ಕಟ್ಕೊಳ್ಬೋದು, ಆರಾಮಲ್ಲಿ ಕಟ್ಕೊಳ್ಬೋದು. ಯಾಕಂದರೆ ನಮ್ಮ ಗಡಿ ಭಾಗದಲ್ಲಿದೆ. ಕೆಳಪಾತ್ರದ ರಾಜ್ಯಗಳ ಒಪ್ಪಿಗೆ ಇಲ್ಲದೆ ಕೈಗೆತ್ತಿಕೊಳ್ಳುವಂತಿಲ್ಲ ಅನ್ನುವಂಥದ್ದು ಒಂದು ಕಡೆ ಜೋಸೆಫ್ ವಿಜಯ್ ಅವರ ವಾದ. ಈಗ ಪ್ರಧಾನಿಗೆ ಪತ್ರ ಕೂಡ ಬರೆದಿದ್ದಾರೆ. ಅದರಲ್ಲಿ ಹಲವು ಅಂಶಗಳನ್ನು ಕೂಡ ಈಗ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈಗ ಕೇಂದ್ರದಿಂದ ಏನೋ ಬಿಗ್ ಬೂಸ್ಟ್ ಏನೋ ಸಿಕ್ಕಿದೆ ಮೇಕೆದಾಟು ಯೋಜನೆಗೆ. ಆದರೆ ತಮಿಳುನಾಡಿನವರು ಪದೇ ಪದೇ ಈ ವಿಚಾರದಲ್ಲಿ ತಗಾದೆಯನ್ನು ತೆಗಿತಾ ಇದ್ದಾರಲ್ಲ. ಕರ್ನಾಟಕಕ್ಕೆ ಹಕ್ಕಿದೆ ಅಂತ ಒಂದು ಕಡೆ ಈಗ ಕೇಂದ್ರ ಸರ್ಕಾರವೇ ಹೇಳ್ತಾ ಇದೆ. ತಮಿಳುನಾಡಿನ ಸಮ್ಮತಿ ಅಗತ್ಯ ಇಲ್ಲ ಅಂತ ಒಂದು ಕಡೆ ಹೇಳ್ತಾ ಇದೆ. ತಮಿಳುನಾಡು ಇರ್ಬೋದು ಅಥವಾ ನಮ್ಮ ರಾಜ್ಯದ ಗಡಿ ಹಂಚಿಕೊಂಡಿರುವಂಥ ಯಾವುದೇ ರಾಜ್ಯದ ಅವಶ್ಯಕತೆ ಇಲ್ಲ. ಇದನ್ನು ಹೇಗಾದರೂ ಮಾಡಿ ನಿಲ್ಲಿಸಲೇಬೇಕು ಅಂತ ಜೋಸೆಫ್ ವಿಜಯ್ ಈಗ ಮೋದಿ ಅವರಿಗೆ ಸುದೀರ್ಘವಾದಂಥ ಪತ್ರವನ್ನು ಮೇಕೆದಾಟು ಮತ್ತು ಈ ಮಹದಾಯಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಆಶ್ವಾಸನೆಗಳನ್ನು ಕೊಡ್ತಾನೆ ಇದ್ದಾವೆ. ಆಶ್ವಾಸನೆಗಳಾಗೆ ಉರುಳಿದ್ದಾವೆ. ಜೊತೆಗೆ ಸರ್ಕಾರಗಳು ಬದಲಾವಣೆ ಆಗ್ತಾ ಇದ್ರೂ ಕೂಡ ಯೋಜನೆ ಮಾತ್ರ ಕೈಗೆತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಮೇಯ್ನ್ ಅಜೆಂಡನೇ ಮೇಕೆದಾಟು ಮಹದಾಯಿ ಯೋಜನೆಗಳನ್ನು ರಾಜ್ಯದ ಜನತೆ ಮುಂದೆ ಇಟ್ಟೇ ಅವರು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇರುವಂಥದ್ದು. ಹೇಗಾದರೂ ಮಾಡಿ ಶತಾಯಗತಾಯ ಈ ಸಲ ನಾವು ಈ ಯೋಜನೆಯನ್ನು ಕೈಗೆತ್ಕೊಳ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಮೀಟಿಂಗ್ ಕೂಡ ಈಗ ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇನ್ಫಾರ್ಮೇಷನ್ ಇದೆ. ಆದರೆ ಈ ಮೀಟಿಂಗ್ಗಳಿಗಿಂತನೂ ಕೂಡ ತಗಾದೆ ತೆಗೆಯೋದ್ರಲ್ಲೇ ಇವರು ನಂಬರ್ 1 ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಜಲಶಕ್ತಿ ಸಚಿವರ ಉತ್ತರಕ್ಕೆ ವಿಜಯ್ ಈಗ ಅಸಮಾಧಾನ. ಸಹಜವಾಗಿ ತಮಿಳುನಾಡಿನ ಅನೇಕ ಈ ಹಿಂದಿನ ಮುಖ್ಯಮಂತ್ರಿಗಳು ಈ ಕಾವೇರಿ ವಿಚಾರದಲ್ಲಿ ಸಮಾಧಾನಗೊಂಡಿದ್ದು ಯಾವುದಾದ್ರೂ ಉದಾಹರಣೆ ಇದೆಯಾ? ಇಲ್ಲ, ಖಂಡಿತವಾಗಲೂ ಕೂಡ ಇಲ್ಲ. ಅವರು ಬರೀ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ. ಆದರೆ ಕೆಳಪಾತ್ರದ ರಾಜ್ಯಗಳ ಒಪ್ಪಿಗೆ ಅಗತ್ಯ ಇಲ್ಲ ಅನ್ನುವಂಥದ್ದು ಸಹಜವಾಗಿ ಕೇಂದ್ರದಲ್ಲಿ ಈಗ ಒಂದು ಚರ್ಚೆ ಆಗಿದೆ. ಜಲಶಕ್ತಿ ಸಚಿವಾಲಯದ ಹೇಳಿಕೆಗೆ ವಿಜಯ್ ಮತ್ತೊಂದು ಕಡೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆಲಮಟ್ಟಿ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖವನ್ನು ಮಾಡಿತ್ತು. ಅಂದರೆ ಒಂದು ಆಲಮಟ್ಟಿ ಪ್ರಕರಣ ಏನಿತ್ತಲ್ಲ ಅದನ್ನು ಈಗ ಮುನ್ನೆಲೆಗೆ ತಂದು ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಕೆಳಪಾತ್ರದ ರಾಜ್ಯಗಳ ಒಪ್ಪಿಗೆ ಇಲ್ಲದೆ ಕೈಗೆತ್ತಿಕೊಳ್ಳುವಂತಿಲ್ಲ ಅನ್ನುವಂಥದ್ದು ವಿಜಯ್ ಅವರ ವಾದ. ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ವಿಜಯ್. ಹಲವಾರು ವಿಚಾರಗಳನ್ನು ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಆದರೆ ಈ ಜಲಶಕ್ತಿ ಸಚಿವರ ವಾದ ಏನಿದೆ ಅಂದರೆ, ನೀವು ಮೇಕೆದಾಟು ಅಥವಾ ಮಹದಾಯಿ ಯೋಜನೆಯನ್ನು ಕೈಗೆತ್ತಿಕೊಳ್ಳೋದಾದರೆ ಕರ್ನಾಟಕ ಸರ್ಕಾರ ನೆರೆಯ ರಾಜ್ಯದ ಯಾವುದೇ ರೀತಿಯಾದಂತಹ ಬೆಂಬಲ ಏನು ಪಡ್ಕೊಳ್ಬೇಕಾಗಿಲ್ಲ, ಅವ್ರ ಒಪ್ಪಿಗೆ ಬೇಕಾಗಿಲ್ಲ. ಸ್ಪೆಷಲಿ ಅವ್ರ ಒಪ್ಪಿಗೆ ಇಲ್ಲದೇ ನಿರ್ಮಾಣ ಮಾಡ್ಬೋದು ಅಂತ. ಇದು ಎಲ್ಲ ಒಂದು ಕಡೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಸ್ವಲ್ಪ ಉಸಿರಾಡಲಿಕ್ಕೆ ಅವಕಾಶ ಆಗಿದೆ, ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದಂಗೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಇದಕ್ಕೆ ಕೊಕ್ಕೆ ಹಾಕ್ತಾ ಇರುವಂಥದ್ದು, ಅಡ್ಡ ಹಾಕ್ತಾ ಇರುವಂಥದ್ದು ತಮಿಳುನಾಡು ಸರ್ಕಾರ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಜಯಲಲಿತಾ ಇರ್ಬೋದು, MK ಸ್ಟಾಲಿನ್ ಇರ್ಬೋದು, ಈಗಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಇರ್ಬೋದು, ಇವರೆಲ್ಲರೂ ಕೂಡ ಇದೇ ರೀತಿಯಾದಂಥ ತಗಾದೆಯನ್ನು ತೆಗಿತಾನೆ ಇದ್ದರು. ಇಲ್ಲಿ ಯಾವುದೇ ರೀತಿಯಾದಂಥ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಬಿಡ್ತಾ ಇರಲಿಲ್ಲ. ಈ ಸಲ ಏನಾಗುತ್ತೆ ನೋಡಬೇಕು. ಯಾಕಂದರೆ ತಮಿಳುನಾಡು ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಮುಖಾಮುಖಿಯಾಗಿ ಇದ್ರ ಬಗ್ಗೆ ಒಂದು ಸುದೀರ್ಘ ಚರ್ಚೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂತಹ ಮಾಹಿತಿ ಇದೆ. ಆ ಚರ್ಚೆ ಆದ ನಂತರ ಏನಾಗ್ಬೋದು, ಏನಾದರೂ ಒಂದು ಗ್ರೀನ್ ಸಿಗ್ನಲ್ ಸಿಗ್ಬೋದಾ ಅಥವಾ ಕಂಡೀಷನ್ ಮೇಲೆ ಏನಾದರೂ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ತಮಿಳುನಾಡು ಸರ್ಕಾರ ಏನಾದರೂ ಸಹಕಾರ ಕೊಡ್ಬೋದಾ, ಬೆಂಬಲ ಕೊಡ್ಬೋದಾ, ಈ ರೀತಿಯಾದಂಥದ್ದು ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಈಗ ಆಲ್ರೆಡಿ ಈಗ ಪ್ರಧಾನಿ ನರೇಂದ್ರ ಮೋದಿಗೆ ಸಾಕಷ್ಟು ಪತ್ರ ಕೂಡ ಬರೆದಿದ್ದಾರೆ. ಮತ್ತೇನಾಗ್ತದೆ ಮುಂದಿನ ಹಂತದ ಒಂದು ಚರ್ಚೆ, ಮುಂದಿನ ಹಂತದ ಈ ಒಂದು ಸುದೀರ್ಘವಾದಂತಹ ಚರ್ಚೆಯಲ್ಲಿ ಯಾವ ಒಂದು ಅಂಶಗಳು ಮುನ್ನೆಲೆಗೆ ಬರ್ತವೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ.